ಜಿಲ್ಲಾ ಟೌನ್ ಅಧ್ಯಕ್ಷರು ಆಗಿ ಈ ಪ್ರಚಾರನ ಮೊನ್ನೆಯಿಂದನೇ ನಡೆಸ್ತಾ ಇದ್ದೀವಿ. ಇದು ಅತ್ಯಂತ ಇದರಲ್ಲಿ ಎಲ್ಲ ಕಾಂಗ್ರೆಸ್ಸಿಗೆ ಮತ ಕೊಡಬೇಕಂತ ಮನೆ ಮನೆಗೆ ಹೋಗಿ, ಪ್ರತಿಯೊಂದು ಅಡಿಕೆ ಮಂಡಿಗೆ ಹೋಗಿ, ಅಡಿಕೆ ಸುಲಿಯಲ್ಲಿ ಹೋಗಿ, ಪ್ರತಿಯೊಂದು ಕಾರ್ಮಿಕರ ಹತ್ರನೂ ಹೋಗಿ ಮನದಟ್ಟಾಗಂಗೆ ಅವರಿಗೆಲ್ಲ ತಿಳಿಸಿ ಹೇಳಿ ಇವರನ್ನು ಪ್ರಚಾರ ನಡೆಸ್ತಾ ಇದ್ದೀವಿ. ಈ ಸರಿ ಎಲ್ಲರಿಂದನೂ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ಅದಕ್ಕೆ ಮತ ನೀಡುವಂತೆ ಮನವೊಲಿಸಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಗೀತಾ ಶಿವರಾಜ್ಕುಮಾರ್ ಅವರಿಗೆ ಎಲ್ಲ ಮತಗಳು ಅವರಿಗೆ ಮೀಸಲಬೇಕು. ಅವರನ್ನು ಅತ್ಯಂತ ಉತ್ತಮ ಸ್ಥಾನದಲ್ಲಿ ಅತ್ಯಂತ ಹೆಚ್ಚು ಮತವನ್ನು ನೀಡಿ ಜಯಗಳಿಸಬೇಕಂತೇಳಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಮಿಕರಲ್ಲೂ ಹೋಗಿ, ಅಡಿಕೆ ಮಂಡಿಗೆ, ಮನೆ ಕೆಲಸದವರಿಗೆ, ಅಡಿಕೆ ಸುಲಿಯಲ್ಲಿ, ಪ್ರತಿಯೊಂದು ಕಡೆಯೂ ಕಟ್ಟಡ ಕಾರ್ಮಿಕರ ಕಾರ್ಯಕೆಲಸ ಮಾಡುತ್ತಾ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರ ಹತ್ರ ಹೋಗಿ ನಾವು ಮನವೊಲಿಸಿ ಮನದಟ್ಟಾಗಂಗೆ ಹೇಳಿ 1 ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆ ಬರುತ್ತೆ. ಆಮೇಲೆ ಓದ ಮಕ್ಕಳಿಗೆ ಸೌಲಭ್ಯ ಇದೆ, ಅತ್ಯಂತ ಬಡವರಿಗೆ ಹೆಚ್ಚಾಗಿ ಸೌಲಭ್ಯ ಇದೆ. ಈ ಸರಿ ಉನ್ನತ ಮತದಿಂದ ಗೀತಾ ಶಿವರಾಜ್ಕುಮಾರ್ ಗೆಲ್ಲಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಂಡಿದ್ದೀವಿ. ಸಿದ್ದಪ್ಪನವರೇ, ನೀವು ತಾಲೂಕು ಅಸಂಘಟಿತ ಕಾರ್ಮಿಕರ ಸಾಗರ ತಾಲೂಕು ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ವಾತಾವರಣ ಸಾಗರದಲ್ಲಿ ನೀವು ಈಗಾಗಲೇ ನೋಡಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಹೇಗಿದೆ ಅಂತೇಳಿ ನೀವು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಸ್ವಲ್ಪ ವಿವರಣೆ ತಿಳಿಸಿ. ಈಗಾಗಲೇ ನಾವು ಕರ್ನಾಟಕ ರಾಜ್ಯಾದ್ಯಂತ ವಿಚಾರವನ್ನು ಗಮನಿಸಿದಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ 28 ಕ್ಷೇತ್ರಗಳು ಸಹ ಕಾಂಗ್ರೆಸ್ಸಿಗೆ ಒಲವಿದೆ ಅಂತೇಳಿ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಸಹ ಕೇಳ್ತಾ ಇದ್ವಿ, ಸಾರ್ವಜನಿಕರಲ್ಲೂ ಕೇಳ್ತಾ ಇದ್ವಿ. ಇವತ್ತು ಸಾಗರ ತಾಲೂಕಿನಲ್ಲಿ ನಾವೇನು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಎಂ ಪಿ ಸ್ಥಾನಕ್ಕೆ ಅವ್ರನ್ನೇನು ನಿಲ್ಲಿಸಿದ್ವಿ, ಅವರು ಅತ್ಯಂತ ಸುಮಾರು 2 ಲಕ್ಷ ಮತಗಳಿಗಿಂತ ಹೆಚ್ಚಿನ ಅಂತರದಲ್ಲಿ ಅವರು ಗೆಲ್ಲುವಂಥ ಸಾಧ್ಯತೆ ಇದೆ. ಕಾರಣ ಏನಂತ ಹೇಳಿದ್ರೆ, ಈಗಾಗಲೇ ತಾಲೂಕಾದ್ಯಂತ ನಾವು ಎಲ್ಲ ಏನು ಕಾರ್ಮಿಕರಿದ್ದಾರೆ, ಅಸಂಘಟಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಪ್ರತಿಯೊಬ್ಬರಲ್ಲಿ ನಾವು ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ಈ ಬಾರಿ ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ಒತ್ತನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಕೊಡೋದ್ರ ಮೂಲಕ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ಸಹ ನಾವು ಈ ಬಾರಿ ನಾವು ಇದನ್ನು ಹಿಂದೆ 10 ವರ್ಷಗಳ ಕಾಲ ನಾವು ಬದಲಾವಣೆ ಆಗಿದ್ವಿ. ಆ ಬದಲಾವಣೆಯನ್ನು ಈ ಸಾರಿ ಮತ್ತೆ ಬೇರೆ ಬದಲಾವಣೆ ಮಾಡಿ ಕಾಂಗ್ರೆಸ್ಸಿಗೆ ಮತ ಕೊಡೋದ್ರ ಕೇಂದ್ರ ಸರ್ಕಾರವನ್ನು ಬಲಗೊಳಿಸುವಂಥ ಕೆಲಸಕ್ಕೆ ನಾವು ಎಲ್ಲರೂ ಒತ್ತಾಗಿದ್ದೀವಿ ಅಂತೇಳಿ ನಾವು ಪ್ರಚಾರ ಮಾಡುತ್ತಾ ಹೋದ ಸಂದರ್ಭದಲ್ಲಿ ನಮಗೆ ಅವರು ಸಲಹೆ ಕೊಡ್ತಾರೆ, ನೀವು ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಮನವರಿಕೆಯನ್ನು ಕೊಡಿ ಹೆಚ್ಚಿಗೆ. ಯಾಕಂದರೆ ಜನಗಳು ಈಗಾಗಲೇ ಹಿಂದೆ ಮೂರ್ಖರಾಗಿದ್ದರು, ಈಗ ಮೂರ್ಖರಾಗಲ್ಲ. ಯಾಕಂತೇಳಿ ಅವ್ರಿಗೆ ತಿಳುವಳಿಕೆ ಇದೆ. ಆ ಭಾವನೆಗಳು ಪ್ರತಿಯೊಬ್ಬರು ಸಹ ಇವತ್ತು ಪ್ರತಿಯೊಬ್ಬ BJPಯಲ್ಲಿ ಅವನು ಕಟ್ಟಾ BJP ಆಗಿದ್ದರೂ ಸಹ ಇವತ್ತು ಕಾಂಗ್ರೆಸ್ಸಿಗೆ ಅವರು ಬಂದುಬಿಟ್ಟು ಕಾಂಗ್ರೆಸ್ ವೋಟ್ ಆಗ್ತಾ ಇದ್ವಿ. ಕಾಂಗ್ರೆಸ್ ಕೊಡ್ತಕ್ಕಂಥ ಇಡೀ ರಾಜ್ಯದಲ್ಲಿ ನಾವು ತಾಲೂಕಿನಲ್ಲಿ ಸಾಕಷ್ಟು ಜನ 5 ಯೋಜನೆಗಳನ್ನು ಪಡ್ಕೊಂಡಿದ್ವಿ. ಅದರಿಂದ ಸಾಕಷ್ಟು ಜನ ಸ್ವಾರಿಸ್ಕೊಂಡಿದ್ವಿ. ಈಗಾಗಲೇ BJPಯವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ 5 ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಅವೈಜ್ಞಾನಿಕವಾದಂಥ ಯೋಜನೆ. ಈ ಯೋಜನೆಯೊಳಗೆ ಏನಾಗಿ ಅಂತಂದರೆ ಎಲ್ಲ ಮಹಿಳೆಯರು ಹಾದಿ ತಪ್ತಾ ಇದ್ದಾರೆ. ಅವರಿಗೆ ಸೋಂಬೇರಿಗಳನ್ನು ಮಾಡ್ತಾ ಇದ್ದೀರಿ, ಅವರಿಗೆ ಕೆಲಸ ಕಾರ್ಯಗಳ ಮಾಡದೆ ಮನೆಯಲ್ಲೇ ಕೂತ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ನಾವೇನಾದರೂ ಗೆದ್ದು ಬಂದರೆ ಈ 5 ಯೋಜನೆಗಳನ್ನು ತೆಗೆಯುವಂಥ ಕೆಲಸ, ಕೈ ಬಿಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಬಾರಿ ಪ್ರತಿಯೊಬ್ಬ ಮಹಿಳೆಯರು ಸಹ ಕಾಂಗ್ರೆಸ್ಸಿಗೆ ಮತ ಕೊಡೋದನ್ನು ಎಲ್ಲರೂ ಸಹ ಅವರು ಕೊಡಬೇಕಂತೇಳಿ ಕಾಂಗ್ರೆಸ್ಸನ್ನು ಬಲಗೊಳಿಸಬೇಕಂತ 28 ಕ್ಷೇತ್ರ ಒಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕಾಂಗ್ರೆಸ್ಸಿಗೆ ಜೈಬೇರಿಯ ಗೆಲ್ಲುತ್ತೆ ಅನ್ನೋ ಗ್ಯಾರಂಟಿ ಇದೆ. ಆದ್ದರಿಂದ ಸಾಗರ ತಾಲೂಕು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಸಂಪೂರ್ಣವಾಗಿ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡೋದ್ರ ಜವಾಬ್ದಾರಿಯಿಂದ ಮತ್ತು ಸಾಗರ ತಾಲೂಕಿನ ಪ್ರತಿ ಮನೆಗೆ ಹೋಗಿ ಭೇಟಿ ಕೊಟ್ಟು ಪ್ರತಿಯೊಬ್ಬರಲ್ಲಿ ಮತವನ್ನು ಯಾಚನೆ ಮಾಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣವರು ಸಹ ಅವರ ಶ್ರಮೆ ಅತ್ಯಂತ ಇದು ಫಲಕಾರಿ ಇದೆ. ಈ ಬಾರಿ ಗೆಲ್ಲದಂತೂ ಗ್ಯಾರಂಟಿ ಕಾಂಗ್ರೆಸ್ಸಿಗೆ ಬಹುಮತವನ್ನು ಕೊಡ್ತಾರೆ. ಎಲ್ಲ ಪ್ರತಿಯೊಂದು ಮಹಿಳೆಯರು ಇರ್ಬೋದು, ಪ್ರತಿಯೊಬ್ಬರು ಕೊಡ್ತಾರೆ ಅನ್ನೋ ಗ್ಯಾರಂಟಿ ನಮಗಿದೆ. ನೀವು ಇತ್ತೀಚೆಗೆ ಇವತ್ತು ಮಾಧ್ಯಮದಲ್ಲಿ ನೋಡಿರ್ಬೋದು, ಪರಿಶಿಷ್ಟರಿಗೆ ನೀಡಿರುವಂಥ ಮೀಸಲಾತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅದು ಮುಸಲ್ಮಾನರಿಗೆ ಹೋಗುತ್ತೆ ಅನ್ನೋದೊಂದು ಮಾಧ್ಯಮದಲ್ಲಿ ಬಂದಿದೆ. ನೀವು ಪರಿಶಿಷ್ಟ ವರ್ಗದ ಮುಖಂಡರು ಹೋದು ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಹಿಂದಿನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರನ್ನು ಸೋಲನ್ನು ಒಪ್ಕೊಳ್ತಾ ಇದ್ದಾರೆ. ಯಾಕೆ ಒಪ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ಸಂವಿಧಾನವನ್ನು ರಚನೆ ಮಾಡೋದು ಹಿಂದೆ ಸ್ವತಂತ್ರಕ್ಕೆ ಹೋರಾಟ ಮಾಡಿ ಸ್ವತಂತ್ರವನ್ನು ಗಳಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್, ಸ್ವತಂತ್ರ ಗಳಿಸಿದ್ದು ಕಾಂಗ್ರೆಸ್, BJP ಅಲ್ಲ. ಆ ಕಾಂಗ್ರೆಸ್ ಸಂವಿಧಾನ ರಚನೆ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ಎಲ್ಲರಿಗೆ ಪೂರಕವಾಗಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಸಂವಿಧಾನವನ್ನು ಯಾವತ್ತೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಅದು ಕೈ ಎತ್ತಿಕೊಂಡು ಅದರ ಮೇಲೆ ಅದನ್ನು ಬದಲಾವಣೆ ಮಾಡೋದಾಗಲಿ, ಸಂವಿಧಾನವನ್ನು ತಿದ್ದುಪಡಿ ಮಾಡೋದಾಗಲಿ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಕೊಡ್ತಕ್ಕಂಥ ಯೋಜನೆಗಳನ್ನು ತೆಗೆದು ಯಾರೋ ಒಬ್ಬ ಮುಸ್ಲಿಮ್ಸಿಗಾಗಲಿ, ಯಾರೋ ಒಬ್ಬ
ಕ್ರಿಶ್ಚಿಯನ್ರಿಗಾಗಲಿ, ಯಾರೋ ಒಬ್ಬ ಬೌದ್ಧರಿಗಾಗಲಿ, ಯಾರೋ ಒಬ್ಬ ಸಿಖ್ರಿಗಾಗಲಿ ಕೊಡ್ತಕ್ಕಂಥ ಯೋಜನೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ, ಸಂವಿಧಾನ ರಚನೆ ಮಾಡಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ, ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿ BJP ಅಸ್ತಿತ್ವದಲ್ಲೇ ಇದ್ದಿಲ್ಲ. ಅಂಥ ಸಂದರ್ಭ ಅವರು ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಯಾವತ್ತೂ ಅತ್ಯಂತ ಹೆಚ್ಚಿಗೆ ಗೌರವ ಕೊಡೋದು ಕಾಂಗ್ರೆಸ್. ಆ ಸಂವಿಧಾನವನ್ನು ಯಾವತ್ತೂ ಕೈ ಹಾಕಲ್ಲ. ಸಂವಿಧಾನವನ್ನು ಇನ್ನೂ ಉನ್ನತೀಕರಣಗೊಳಿಸೋದಕ್ಕೆ, ಸಂವಿಧಾನ ಯಥಾಸ್ಥಿತಿಯಲ್ಲಿ ಉಳಿಸೋದಕ್ಕೆ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡೇ ಮಾಡುತ್ತೆ. ಈ BJP ಅವರು ಈಗಾಗಲೇ ಕರ್ನಾಟಕದಲ್ಲಿ ಹೇಳಿದ್ದಾರೆ, ನಾವು BJP ಅಸ್ತಿತ್ವಕ್ಕೆ ಬಂದರೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತಕ್ಕಂಥ ಮಾತುಗಳಲ್ಲಿ ಹೇಳಿದ್ದೇನೆ. ಮಾಧ್ಯಮದಲ್ಲಿ ಕೇಳಿದ್ವಿ, ಪ್ರತಿಯೊಬ್ಬರಲ್ಲಿ ಕೇಳ್ತೀವಿ. ಸಂವಿಧಾನ ಏನಾದರೂ ಕೈ ಹಾಕಿದರೆ ಕರ್ನಾಟಕದಲ್ಲಿ ಇರ್ಬೋದು, ಅದು ಕೇಂದ್ರದಲ್ಲಿ ಇರ್ಬೋದು, ನಾವು ಪರಿಶಿಷ್ಟ ಯಾವ ಕಾರಣಕ್ಕೂ ನಾವು ಜೀವನ ಕಳ್ಕೊಂಡು ಹೋಗ್ಬಿಟ್ರೆ ಅದನ್ನು ಬದಲಾವಣೆ ಮಾಡೋಕ್ಕಾಗಲಿ, ತಿದ್ದುಪಡಿ ಮಾಡೋಕ್ಕಾಗಲಿ ನಾವು ಬಿಡೋದಿಲ್ಲ. ಈಗಾಗಲೇ ಮೋದಿಯವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ, ಹತಾಶರಾಗಿ ಹೇಳ್ತಾ ಇದ್ದಾರೆ ಅವರು. ನಿಜವಾಗ್ಲೂ ಒಂದು ರೀತಿ ಮೋದಿಯವರು ಹೇಳಿದ ಮಾತು ಆಶಾಸ್ಪದವಾಗ್ತದೆ. ಕರ್ನಾಟಕದಲ್ಲಾಗಲಿ ಇಡೀ ರಾಷ್ಟ್ರದಲ್ಲಾಗಲಿ ಯಾವ ಕಾರಣಕ್ಕೂ ಸಂವಿಧಾನವನ್ನು ನಮ್ಮ ಕಾಂಗ್ರೆಸ್ ಎಲ್ಲೂ ಸಹ ಕೈ ಮುಟ್ಟಲ್ಲ. ಸಂವಿಧಾನವನ್ನು ಇರ್ತಕ್ಕಂಥ ಸಂವಿಧಾನ ಹಾಗೆ ಬಲಪಡಿಸೋದಕ್ಕೆ ಪ್ರಯತ್ನಗಳನ್ನು ಮಾಡುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ.